ಸರ್ ನಮಸ್ತೆ. ನಮಸ್ತೆ ಮೇಡಮ್. ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಈ ಬಾರಿ ನಿಮ್ಮ ಉತ್ತರ ಕನ್ನಡ ಭಾಗಕ್ಕೆ ಯಾವ ಪಕ್ಷ ಆರಿಸಿ ಬಂದ್ರೆ ಒಳ್ಳೇದು ಅಂತೀರಾ ಸರ್? ಈಗ ನಡೀತಾ ಇರೋದು ನೋಡಿದ್ರೆ ಮೇಡಮ್, ನಮ್ಗೆ ಕರ್ನಾಟಕದ ರಾಜ್ಯದಲ್ಲಿ ಇರೋದು ಕಾಂಗ್ರೆಸ್ ಪಕ್ಷ. ಹೌದು. ಇಲ್ಲಿ ಬರೋದು ಎಲ್ಲ ಸೀಟುಗಳು ನಾವು ಬಯಸ್ತಾ ಇರೋದು ಕಾಂಗ್ರೆಸ್ ಪಕ್ಷನೇ ಬರಬೇಕಂತ. ಬಹಳಷ್ಟು ಕೆಲಸವನ್ನು ನಮ್ದು ಈ ಬಾರಿ ಆಗಬೇಕಿತ್ತು, ಅದಾಗಿಲ್ಲ. ಈಗ ನಾವು ನಮ್ಮ ಕಡೆಯಿಂದ ಇದು ಮಾಡ್ತಾ ಇದ್ದೇವೆ. ಉಳಿದಿದ್ದ ಕೆಲಸ ಎಲ್ಲ ಈ ಸರ್ಕಾರ ಬಂದು ಮಾಡ್ಬೇಕಂತ ನಾವು. ಏನ್ ಅಭಿವೃದ್ಧಿ ಬಯಸ್ಲಿಕ್ಕೆ ಏನ್ ಡಿಮ್ಯಾಂಡ್ ಮಾಡ್ತೀರಾ? ಅಭಿವೃದ್ಧಿ ಅಂತಂದ್ರೆ ಮೇಡಮ್, ಇದು 10 ವರ್ಷದೊಳಗೆ ಏನೂ ಅಭಿವೃದ್ಧಿ ಆಗಿಲ್ಲ. ಕಾಲೇಜಸ್ ಆಗಿಲ್ಲ, ಹೊಸ ಕಾಲೇಜ್ ಆಗಿಲ್ಲ, ಹೊಸ ಹಾಸ್ಪಿಟಲ್ ಆಗಿಲ್ಲ. ಮತ್ತೊಂದು ಏನಂದ್ರೆ, ನಮ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾವುದೋ ಒಂದು ಸ್ಪೆಷಲಿಸ್ಟ್ ಹಾಸ್ಪಿಟಲ್ ಇಲ್ಲ. ನಾವು ಹಾಸ್ಪಿಟಲ್ ಬಗ್ಗೆ ಬಹಳಷ್ಟು ಇದು ಮಾಡಿದ್ದೆವು. ನಮ್ಮ ಶಾಸಕರನ್ನು ನಾವು ಮನವಿ ಕಟ್ಟಿದ್ದು, ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಕ್ಕೂ ಮನವಿ ಕಟ್ಟಿದ್ದು. ಅವ್ರು ಇನ್ನೂ ತನಕ ನಮ್ಗೆ ಒಂದು ಸ್ಪೆಷಲಿಸ್ಟ್ ಹಾಸ್ಪಿಟಲ್ ಬಂದಿಲ್ಲ. ಅದೊಂದು ಮಾಡ್ಬೇಕಂತ ನಮ್ದು ಇದಿದೆ ಸರ್. ಈಗ ಈ ಬಾರಿ ಕಾಂಗ್ರೆಸ್ ಇಂದ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅಂತ ಮಹಿಳಾ ಅಭ್ಯರ್ಥಿ ನಿಂತಿದ್ದಾರೆ. ಇನ್ನು ಬಿಜೆಪಿಯಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ನಿಂತಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಕೂಡ ಇದೆ. ಅವ್ರು ಕೊಟ್ಟಿರ್ತಕ್ಕಂಥ ಇದು ಗ್ಯಾರಂಟಿಯಿಂದ ಏನಾದರೂ ಕಾಂಗ್ರೆಸ್ ವಿನ್ ಆಗ್ಬೋದಾ ಅಥವಾ ಯಾವ ರೀತಿ ಸರ್? ನನ್ನ ಮತ ಅಂತೂ ಅಂಜಲಿ ನಿಂಬಾಳ್ಕರ್ಗೆ ಇದೆ ಮೇಡಮ್. ಓಕೆ. ಒಳ್ಳೆ ಅಭ್ಯರ್ಥಿ ಇದೆ. ಕೆಲಸನೂ ಅವರು ಬಹಳಷ್ಟು MLA ಇದ್ದಾಗ ಮಾಡಿದ್ದಾರೆ. ಇದು ಈಗ MP ಆಗಿದ್ರ ನಂತರ ಮಾಡ್ತಾರ ಅನ್ನೋದು ನಮ್ಗೊಂದು ನಂಬಿಕೆ ಇದೆ ಸರ್. ಹಾಗಿದ್ರೆ ಸತತವಾಗಿ 6 ಬಾರಿ ಗೆದ್ದಂತಹ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರು ನಿಮ್ಮ ಕ್ಷೇತ್ರಕ್ಕೆ ಕೊಟ್ಟಂತ ಕೊಡುಗೆ ಏನು ಸರ್? ಅನಂತ್ ಕುಮಾರ್ ಹೆಗಡೆ ಅವರಿಗೆ ನಾವು ಒಂದ್ಸಲನೂ ನಮ್ಮ ಕ್ಷೇತ್ರಕ್ಕೆ ಬಂದಿದ್ದು ನಾವು ನೋಡಿಲ್ಲ ಮೇಡಮ್. ಬಂದ್ರು ತಮ್ಮ MLA ಅವ್ರಿಗೆ ಭೇಟಿ ಮಾಡಿ ಹೋಗಿದ್ದಾರೆ. ಏನೂ ಕೊಡುಗೆ ಇಲ್ಲ ನಮ್ಮ ಕ್ಷೇತ್ರಕ್ಕೆ.